ಅವತ್ತಿನ ದಿನ ರಾತ್ರಿ ಹೊತ್ತು ಪ್ರೆಸಿಡೆಂಟ್ ರವರಿಗೆ ಕಾಲ್ ಬಂದಿತ್ತು. ಆ ಕಾಲ್ನ ಪ್ರಕಾರ ಅವರು ಅರ್ಜೆಂಟಾಗಿ ಮೀಟಿಂಗ್ ರೂಮ್ಗೆ ಬರಬೇಕಾಗಿತ್ತು. ಅಲ್ಲಿ ಅವರಿಗೆ ಕಾದಿದ್ದದ್ದು ಬಹುದೊಡ್ಡ ಶಾಕ್. ಅಲ್ಲಿ ಆಗಿದ್ದದ್ದು ಪ್ರೆಸಿಡೆಂಟ್ ರವರಿಗೆ ಒಂದು ಚಾಲೆಂಜ್. ಆ ಚಾಲೆಂಜ್ ಏನು ಅಂದರೆ ಹಂದಿ ಜೊತೆ ಮಾಡಬಾರದನ್ನು ಮಾಡಬೇಕು ಅಂತ. ಇದು ಯಾವ ರೀತಿಯಾದಂತಹ ಚಾಲೆಂಜ್ ಮತ್ತು ಇದನ್ನು ಆ ದೊಡ್ಡ ರಾಷ್ಟ್ರ ಹೇಗೆ ಭೇದಿಸುತ್ತೆ, ಈ ಎಪಿಸೋಡ್ನ ಮುಖಾಂತರ ತಿಳಿಸಲಾಗಿದೆ ನೋಡಿ. ಕಥೆಯು ಗೊಂದಲದ ವಿಡಿಯೋದೊಂದಿಗೆ ಪ್ರಾರಂಭವಾಗುತ್ತದೆ. ರಾಜಕುಮಾರಿಯು ಭಯಭೀತರಾಗಿ ಮತ್ತು ನಡುಗುತ್ತಾ ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತಾಳೆ. ತನ್ನನ್ನು ಅಪಹರಿಸಲಾಗಿದೆ ಎಂದು ಆಕೆ ಹೇಳುತ್ತಾಳೆ. ಯಾವುದೇ ಹಿನ್ನೆಲೆ, ಸ್ಥಳ, ಸುಳಿವು ಇಲ್ಲ. ಒಂದು ವಿಷಯ ಮಾತ್ರ ಸ್ಪಷ್ಟ: ಆಕೆಯ ಜೀವನವು ಈಗ ಪ್ರೆಸಿಡೆಂಟ್ ಏನು ಮಾಡುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಈ ವಿಡಿಯೋ ನಿಮಿಷಗಳಲ್ಲಿ ಇಂಟರ್ನೆಟ್ನಲ್ಲಿ ಹರಿದಾಡಲಾರಂಭಿಸಿತ್ತು. ಪ್ರೆಸಿಡೆಂಟ್ ಅವರು ಗೊಂದಲ ಮತ್ತು ಭಯದಿಂದ ವಿಡಿಯೋವನ್ನು ನೋಡುತ್ತಾರೆ. ನಂತರ ಅಪಹರಣಕಾರನ ಸಂದೇಶವು ಕಾಣಿಸಿಕೊಳ್ಳುತ್ತದೆ. ಸಂಜೆ 4 ಗಂಟೆಯ ಹೊತ್ತಿಗೆ ಪ್ರೆಸಿಡೆಂಟ್ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಹಂದಿಯ ಜೊತೆ ಅವಮಾನಕರ ಕೃತ್ಯವನ್ನು ನಡೆಸಬೇಕು ಅಂತ. ಅದು ಯಾವ ರೀತಿಯ ಕೃತ್ಯ ಅಂತ ನಿಮಗೆ ಅರ್ಥವಾಗುತ್ತೆ ಅಂದ್ಕೊಳ್ಳುತ್ತೀನಿ. ಇಲ್ಲಿ ಪ್ರೆಸಿಡೆಂಟ್ ನಿರಾಕರಿಸಿದರೆ ರಾಜಕುಮಾರಿಯನ್ನು ಗಲ್ಲಿಗೇರಿಸಲಾಗುತ್ತದೆ ಎಂದು ಹೇಳಲಾಗಿತ್ತು. ಇಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿರಲಿಲ್ಲ, ತಪ್ಪಿಸಿಕೊಳ್ಳೋಕೆ ಆಟನೇ ಇಲ್ಲ, ಇದು ರಾಜಕೀಯ ದಾಳಿಯಲ್ಲ ಎಂದು ಪ್ರೆಸಿಡೆಂಟ್ಗೆ ಅರ್ಥವಾಗಿತ್ತು. ಈ ವಿಡಿಯೋ ಆನ್ಲೈನ್ನಲ್ಲಿ ಹರಿದಾಡುತ್ತಿದೆ. ಜನರು ಇದನ್ನು ಯೂಟ್ಯೂಬ್, ಫೋನ್ ಮತ್ತು ಟಿವಿ ಪರದೆಗಳಲ್ಲಿ ನೋಡಿ ಹಾಸ್ಯ ಮಾಡಿ ನಗುತ್ತಿರುತ್ತಾರೆ. ಅಪಹರಣವು ಜನರಿಗೆ ಮನೋರಂಜನೆಯಾಗಿತ್ತು. ದೇಶ ಇನ್ನೂ ಹೆದರುವುದಿಲ್ಲ. ಅವರು ಕಾಯುತ್ತಿದ್ದದ್ದು ಪ್ರದರ್ಶನಕ್ಕಾಗಿ ಅಷ್ಟೇ. ಈ ಅವಮಾನವನ್ನು ತಪ್ಪಿಸಲು ಸರ್ಕಾರ ಪ್ರಯತ್ನಿಸುತ್ತಿತ್ತು. ಅವರು ಪ್ರಧಾನಮಂತ್ರಿಯ ಬದಲಿಗೆ ಪ್ರದರ್ಶನ ನೀಡಲು ನಕಲಿ ವ್ಯಕ್ತಿಯನ್ನು ಸಿದ್ಧಪಡಿಸುತ್ತಿರುತ್ತಾರೆ. ಸ್ಟುಡಿಯೋದಲ್ಲಿ ಮೇಕಪ್ ಅನ್ನು ಮಾಡಿಸಿ VFXನ ಮುಖಾಂತರ ಮುಖ ಬದಲಾವಣೆ ಮಾಡೋ ಎಲ್ಲ ತಯಾರಿ ನಡೆದಿತ್ತು. ಕ್ಯಾಮರಾಗಳನ್ನು ಪರಿಶೀಲಿಸಲಾಗುತ್ತಿತ್ತು, ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತಿತ್ತು. ಅವರು ಕಿಡ್ನಾಪರನ್ನು ದಾರಿ ತಪ್ಪಿಸಬಹುದು ಎಂದು ಭಾವಿಸಿರುತ್ತಾರೆ. ಆದರೆ ಅವರು ಒಂದು ವಿಷಯವನ್ನು ಮರೆತು ಬಿಟ್ಟಿದ್ದರು: ಅಪಹರಣಕಾರನು ಎಲ್ಲವನ್ನೂ ಗಮನಿಸುತ್ತಿದ್ದಾನೆ ಅಂತ. ಮತ್ತೊಂದು ವಿಡಿಯೋ ಬಂದಿತ್ತು. ಕಿಡ್ನಾಪರ್ ಗಂಭೀರತೆಯನ್ನು ತೋರಿಸಲು ಪ್ರಿನ್ಸೆಸ್ನ ಒಂದು ಬೆರಳನ್ನೇ ಕತ್ತರಿಸಿರುತ್ತಾನೆ. ಇಲ್ಲಿ ಆತಂಕ ಹರಡಿತ್ತು. ನಕಲಿ ಯೋಜನೆಯನ್ನು ರದ್ದುಪಡಿಸಲಾಗಿತ್ತು. ಈಗ ಪ್ರೆಸಿಡೆಂಟ್ ಅರ್ಥ ಮಾಡಿಕೊಳ್ಳುತ್ತಾರೆ, ಯಾವುದೇ ರೀತಿಯ ತಂತ್ರಗಳು ಉಳಿದಿಲ್ಲ ಅಂತ. ಇಲ್ಲಿ ಇದ್ದದ್ದು ಕೇವಲ ಸಮಯ ಮತ್ತು ಭಯ. ನ್ಯಾಷನಲ್ ಸೀಕ್ರೆಟ್ ಆರ್ಮ್ ಫೋರ್ಸ್ ಅಪಹರಣಕಾರನ ಸ್ಥಳವನ್ನು ಪತ್ತೆ ಮಾಡಿರುತ್ತಾರೆ. ಅವರು ಕಿಡ್ನಾಪರ್ ಇದ್ದ ಕಟ್ಟಡವನ್ನು ಸುತ್ತುವರೆದು ಒಮ್ಮೆಲೆ ಒಳಗಡೆ ನುಗ್ಗಿದ್ದರು. ಆದರೆ ಒಳಗೆ ಯಾವುದೇ ಅಪಹರಣಕಾರನಿಲ್ಲ. ಆತ ಆಗಾಗಲೇ ಪರಾರಿಯಾಗಿರುತ್ತಾನೆ. ಅವರು ಬರುತ್ತಾರೆ ಅಂತ ಅವನಿಗೆ ಮೊದಲೇ ತಿಳಿದಿತ್ತು. ಅದಾಗಲೇ ಸರ್ಕಾರಕ್ಕೆ ಈತ ಸಾಮಾನ್ಯನಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಪ್ರೆಸಿಡೆಂಟ್ ರವರು ಅಂತಿಮವಾಗಿ ಈ ಕಾರ್ಯವನ್ನು ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅವರಿಗೆ ಅಡಗಿಕೊಳ್ಳಲು ಆಗುವುದಿಲ್ಲ, ಗೆಲ್ಲಲು ಆಗಿರಲಿಲ್ಲ. ಪ್ರೆಸಿಡೆಂಟ್ಗೆ ಕಿಡ್ನಾಪರನ್ನು ಮೀರಿಸಲು ಸಾಧ್ಯವಿಲ್ಲ ಅನ್ನೋ ಸತ್ಯ ಗೊತ್ತಾಗಿತ್ತು. ಗಡಿಯಾರವು 4 ಗಂಟೆಗೆ ಹತ್ತಿರದಲ್ಲಿದೆ. ಇಡೀ ದೇಶ ಕಾಯುತ್ತಿದೆ. ಅಪಹರಣಕಾರನು ಕೇವಲ ಸರ್ಕಾರವನ್ನು ನಿಯಂತ್ರಿಸುತ್ತಿರಲಿಲ್ಲ, ಆತ ನಿಯಂತ್ರಿಸುತ್ತಿದ್ದದ್ದು ಲಕ್ಷಾಂತರ ಜನರ ಗಮನವನ್ನು. ಪ್ರೆಸಿಡೆಂಟ್ ರವರು ಸ್ಟುಡಿಯೋಗೆ ಆಗಮಿಸುತ್ತಾರೆ. ಅವರ ಮುಂದೆ ಕ್ಯಾಮರಾ ಇತ್ತು ಮತ್ತು ಹಿಂದೆ ರಾಷ್ಟ್ರ. ಜನರು ಟಿವಿಗಳ ಸುತ್ತ ಸೇರಿರುವುದರಿಂದ ಮನೆಗಳು, ರೆಸ್ಟೋರೆಂಟ್ಗಳು ಮತ್ತು ಬೀದಿಗಳು ಮೌನವಾಗಿರುತ್ತೆ. ನಿಖರವಾಗಿ 4 ಗಂಟೆಗೆ ಅವರು ಆದೇಶವನ್ನು ಪಾಲಿಸುತ್ತಾರೆ. ಅವನು ಬಯಸಿದ್ದರಿಂದ ಅಲ್ಲ, ಅವಳನ್ನು ಉಳಿಸುವ ಏಕೈಕ ಕಾರಣದಿಂದ. ದೇಶವು ಮೌನವಾಗಿ ಈ ದೃಶ್ಯವನ್ನು ನೋಡುತ್ತಿರುತ್ತೆ. ಇಲ್ಲಿ ಕ್ರೂರ ತಿರುವು ಇತ್ತು. ರಾಜಕುಮಾರಿಯನ್ನು ವಾಸ್ತವವಾಗಿ ಪ್ರಸಾರಕ್ಕೆ 30 ನಿಮಿಷಗಳ ಮುಂಚೆ, ಅಂದರೆ 3:30ಕ್ಕೇನೆ ಬಿಡುಗಡೆ ಮಾಡಲಾಗಿತ್ತು. ಆಕೆ ಸೇತುವೆಯ ಮೇಲೆ ಸಮೀಪಿಸುತ್ತಿದ್ದಂತೆ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾಳೆ. ಅಲ್ಲಿ ಕಾರುಗಳಲ್ಲಿ ಜನರೇ ಇಲ್ಲ, ಕ್ಯಾಮರಾಗಳಿಲ್ಲ. ಆದರೆ ಯಾಕೆ? ಏಕೆಂದರೆ ಎಲ್ಲರೂ ಒಳಗಡೆ ಇದ್ದಾರೆ, ಟಿವಿ ನೋಡುತ್ತಿದ್ದಾರೆ.
ನಂತರ ಪೊಲೀಸರು ಅಪಹರಣಕಾರನನ್ನು ಒಂದು ಮನೆಯ ಒಳಗಡೆ ಪತ್ತೆ ಹಚ್ಚುತ್ತಾರೆ. ಆತ ಟಿವಿ ಮುಂದೆನೇ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ ಮತ್ತು ಅವನು ಮೊದಲು ಕತ್ತರಿಸಿದ್ದ ಬೆರಳು ಅದು ರಾಜಕುಮಾರಿಯದ್ದಲ್ಲ, ಅದು ಅವನ ಸ್ವಂತದ್ದಾಗಿತ್ತು. ಇಡೀ ಕಾರ್ಯಕ್ರಮವು ಎಚ್ಚರಿಕೆಯಿಂದ ಯೋಜಿಸಿದ ಒಂದು ಪ್ರದರ್ಶನವಾಗಿತ್ತು. ಈ ಎಪಿಸೋಡ್ ನಿಜವಾಗಿಯೂ ಪ್ರೆಸಿಡೆಂಟ್ ರವರ ಬಗ್ಗೆ ಅಲ್ಲ, ರಾಜಕುಮಾರಿಯವರ ಬಗ್ಗೆನೂ ಅಲ್ಲ, ಇದು ನಮ್ಮ ಬಗ್ಗೆ. ಆಘಾತಕಾರಿ ಏನಾದರೂ ಸಂಭವಿಸಿದಾಗ ನಾವು ಇದನ್ನು ಹೇಗೆ ನಿಲ್ಲಿಸಬಹುದು ಎಂದು ಕೇಳುವುದಿಲ್ಲ. ನಾವು ಕೇಳುವುದು ನಾವು ಅದನ್ನು ಎಲ್ಲಿ ವೀಕ್ಷಿಸಬಹುದು ಅಂತ. ಅಪಹರಣಕಾರನು ಕೇವಲ ಒಬ್ಬ ವ್ಯಕ್ತಿಯನ್ನು ನಿಯಂತ್ರಿಸಿರಲಿಲ್ಲ, ಅವನು ನಿಯಂತ್ರಿಸಿದ್ದು ಇಡೀ ರಾಷ್ಟ್ರವನ್ನ, ಮತ್ತು ಇದರಲ್ಲಿ ಆತ ಯಶಸ್ವಿಯಾಗಿದ್ದ.